ನಮಸ್ಕಾರ. ನಾನು ಜಗದೀಶ್ ನಡುವಿನಮಠ್, ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ, ಬೆಂಗಳೂರು ವಿಶ್ವವಿದ್ಯಾಲಯದ ಮೊದಲನೇ ಸೆಮಿಸ್ಟರ್ನ BA ವಿಭಾಗದ 2ನೇ ಅಧ್ಯಾಯದಲ್ಲಿ ಬರುವಂಥ ರಾಜ್ಯದ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಉಪನ್ಯಾಸ ಮಾಲಿಕೆಯ ಮೂಲಕ ಕೆಲವು ವಿಚಾರಗಳನ್ನು ವಿದ್ಯಾರ್ಥಿ ಸಮುದಾಯದಲ್ಲಿ ನಾನು ಹಂಚಿಕೊಂಡಿದ್ದೀನಿ. ಇವತ್ತು ರಾಜ್ಯದ ಬಗ್ಗೆ ಮತ್ತೊಂದಿಷ್ಟು ಪ್ರಮುಖವಾದಂಥ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಅವಕಾಶ ನಿಮಗೆಲ್ಲ ಸಿಕ್ಕಿದೆ. ಹಾಗಾಗಿ ಇಂಥ ಒಂದು ಅವಕಾಶಗಳು ಅಧ್ಯಯನ ಮಾಡೋದರಿಂದ ಈ ಒಂದು ವಿಶಿಷ್ಟವಾಗಿ ಏನೆಲ್ಲ ನಾವು ವೈಚಾರಿಕ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು, ಮತ್ತು 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡೋದರಿಂದ ಈ ಅಧ್ಯಾಯಕ್ಕೆ ಇರತಕ್ಕಂಥ ಧ್ಯೇಯೋದ್ದೇಶಗಳೇನಂತಂದರೆ ರಾಜ್ಯದ ಬಗ್ಗೆ ಸಮಗ್ರವಾದಂಥ ಮೌಲ್ಯಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಮತ್ತು ವಿವಿಧ ರಾಜನೀತಿಜ್ಞರು ರಾಜ್ಯ ಅನ್ನುವಂಥ ಸಂಸ್ಥೆ ಬಗ್ಗೆ ಅವರೇನು ತಮ್ಮ ಚಿಂತನೆಯ ಮೌಲ್ಯಗಳನ್ನು ತಿಳಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ಈ ಹಂತ ರಾಜ್ಯದ ವಿದ್ಯಾರ್ಥಿಗಳಿಗೆ ಅದರ ಆಯಾ ಕಾಲಘಟ್ಟದಲ್ಲಿ ಯಾವ ರೀತಿ ತನ್ನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು, ಗ್ರೀಕರ ಕಾಲದಿಂದ ಹಿಡಿದು ಮಧ್ಯಯುಗದ ಕಾಲದಲ್ಲಿ, ಆಧುನಿಕ ಕಾಲದಲ್ಲಿ, ಕ್ರೈಸ್ಟ್ ಧರ್ಮದ ಬೆಳವಣಿಗೆ ಕಾಲದಲ್ಲಿ ಆಯಾ ಕಾಲಘಟ್ಟದ ರಾಜಕೀಯ ಚಿಂತಕರು ರಾಜ್ಯದ ಬಗ್ಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಮೌಲ್ಯಗಳನ್ನು ತಿಳ್ಕೊಳ್ಳೋದಲು ಈ ಅಧ್ಯಾಯ ನಮಗೆ ಭಾಳಷ್ಟು ಸಹಾಯಕ ಆಗುತ್ತೆ. ಹಾಗೆ ಈ ರಾಜ್ಯ ಅನ್ನತಕ್ಕಂಥ ಒಂದು ವಿಶಿಷ್ಟವಾದಂಥ ಸಂಸ್ಥೆ, ವಿಶೇಷವಾದಂಥ ಒಂದು ಸಂಸ್ಥೆ. ರಾಜ್ಯ ಎಂದರೇನು ಅಂಥೇಳಿ ಈಗಾಗಲೇ ನಾವು ಮೊದಲನೇ ವಿಡಿಯೋ ಉಪನ್ಯಾಸ ಮಾಲಿಕೆ ಮೂಲಕ ಸ್ವಲ್ಪ ಅರ್ಥೈಸ್ಕೊಂಡಿದ್ದೀವಿ. ಮತ್ತು ರಾಜ್ಯ ಅಂತಕ್ಕಂಥದ್ದು ರಾಜ್ಯಶಾಸ್ತ್ರದ ಅಧ್ಯಯನದ ಕೇಂದ್ರ ಬಿಂದುವಾಗಿ ಆಧುನಿಕ ಸಮಾಜ ವಿಜ್ಞಾನಗಳಲ್ಲಿ ಎಷ್ಟೊಂದು ಮಹತ್ವವನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗಬೇಕು. ಇಲ್ಲಿ ಸ್ಟೇಟ್ ಅನ್ನೋ ಒಂದು ಇಂಗ್ಲೀಷ್ ಭಾಷೆಯ ರೂಪಾಂತರ ಪದ ರಾಜ್ಯ ಅಂತಕ್ಕಂಥದ್ದು. ಈ ಶಬ್ದ ಪಾಲಿಷ್ ಅನ್ನೋ ಒಂದು ಪದದಿಂದ ಬಂದಿದೆ ಅಂತಕ್ಕಂಥದ್ದು ಈಗಾಗಲೇ ನಮಗೆ ಒಂದು ಅರಿವು ಬಂದಿದೆ. ಪಾಲಿಷ್ ಮೀನ್ಸ್ ಸಿಟಿ ಸ್ಟೇಟ್. ಗ್ರೀಕರ ಕಾಲದಲ್ಲಿ ಗ್ರೀಕರು ತತ್ವಜ್ಞಾನಿಗಳು ಪ್ರತಿಪಾದನೆ ಮಾಡಿದ್ದು. ಸಿಟಿ ಸ್ಟೇಟ್ ಅಂದರೆ ನಗರ ರಾಜ್ಯಗಳು. ಈ ನಗರ ರಾಜ್ಯನ ಕಲ್ಪನೆ ಗ್ರೀಕರ ಒಂದು ಚಿಂತನೆಯಲ್ಲಿ ಬಹಳ ಪ್ರಮುಖವಾದಂಥ ಒಂದು ಪರಿಕಲ್ಪನೆಯಾಗಿದೆ. ಹೇಗೆ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಈ ಪದವನ್ನು ಬಳಸಿರ್ತಕ್ಕಂಥದ್ದು. ಪಾಲಿಷ್ ಅಂದರೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡೋದು ಅಂಥೇಳಿ. ಹಾಗೆ ರಾಜ್ಯಶಾಸ್ತ್ರದ ಅಧ್ಯಯನದ ಕೇಂದ್ರ ಬಿಂದು ರಾಜ್ಯ ಅಂಥೇಳಿ. ಹೀಗೆ ಗ್ರೀಕ್ನ ರಾಜ್ಯಶಾಸ್ತ್ರಜ್ಞರು ಪಾಲಿಷ್ ಎಂಬ ಪದವನ್ನು ಈ ನಗರ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಬಳಸ್ತಾ ಇದ್ರು ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ನಮಗೆ ಸಿಗುತ್ತೆ. ಮತ್ತು ರಾಜ್ಯನ ಒಂದು ಇಂಗ್ಲೀಷ್ ಭಾಷೆನ ಲ್ಯಾಟಿನ್ ಪದದಲ್ಲಿ ಹೇಳ್ತಾ ಇದ್ರು ಸ್ಟೇಟಸ್ ಅಂಥೇಳಿ. ಲ್ಯಾಟಿನ್ ವರ್ಡ್ ಸ್ಟೇಟಸ್ ಅಂತಂದರೆ ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ಗುರುತಿಸ್ತಕ್ಕಂಥದ್ದು. ಹಾಗೆ ಒಂದು ರಾಜ್ಯದ ಆಂತರಿಕ ಶಕ್ತಿ, ರಾಜ್ಯದ ಬಾಹ್ಯ ಶಕ್ತಿ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು. ಮತ್ತು ಒಂದು ರಾಜ್ಯ ಅಂತ ಕರಿಬೇಕಾದ್ರೆ ಸಾಮರ್ಥ್ಯ ಹೇಗಿರಬೇಕು. ಬಹುಶಃ ನೋಡಿ, ಪ್ರಪಂಚದ ಎಲ್ಲ ರಾಷ್ಟ್ರಗಳನ್ನು 3 ವಿಭಾಗಗಳಾಗಿ ಮಾಡಿರ್ತಕ್ಕಂಥದ್ದು, ರಾಜ್ಯಗಳನ್ನು ವಿಭಾಗಗಳು ಮಾಡಿರ್ತಕ್ಕಂಥದ್ದು. ಮುಂದುವರೆದಂಥ ರಾಷ್ಟ್ರಗಳು ಅಥವಾ ರಾಜ್ಯಗಳು, ಮುಂದುವರಿತಿರ್ತಕ್ಕಂಥ ರಾಷ್ಟ್ರಗಳು ಮತ್ತು ರಾಜ್ಯಗಳು, ಹಿಂದುಳಿತಿರ್ತಕ್ಕಂಥ ರಾಷ್ಟ್ರಗಳು ಮತ್ತು ರಾಜ್ಯಗಳು. ಹೀಗೆ ಆ ಸಾಮರ್ಥ್ಯ ಸ್ಟೇಟಸ್ ಅಂತಕ್ಕಂಥದ್ದು ಏನಿದೆ, ಹಾಗೆ ಲ್ಯಾಟಿನ್ ವರ್ಡಲ್ಲಿ ಇದನ್ನು ಸ್ಟೇಟ್ಗೆ ಸ್ಟೇಟಸ್ ಅನ್ನೋ ಒಂದು ಪದವನ್ನು ಬಳಸ್ತಾ ಇದ್ರು. ಆಮೇಲೆ ಫ್ರೆಂಚರು
ಎಲಾಟ್ ಅಂತ ಕರಿತಾ ಇದ್ರು ರಾಜ್ಯಕ್ಕೆ. ಫ್ರೆಂಚರು ಎಲಾಟ್ ಅಂತಕ್ಕಂಥದ್ದು ಅಂದರೆ ಒಂದು ವಿಶಿಷ್ಟವಾದಂಥ ಪದವನ್ನು ಬಳಸ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ನಂತರ ಪೋರ್ಚುಗೀಸರು ಎಸ್ಟ್ ಕಾಸ್ ಅಂತಕ್ಕಂಥದ್ದನ್ನು ಕರೆದಿದ್ರು. ಎಸ್ಟ್ ಕಾಸ್ ಏನಿದು? ಎಸ್ಟ್ ಕಾಸ್ ಅಂತಕ್ಕಂಥ ಒಂದು ಪರಿಕಲ್ಪನೆ ಅಂತಂದರೆ, ಪೋರ್ಚುಗೀಸರ ಕಾಲದಲ್ಲಿ ಒಂದು ಸಂಸ್ಥೆಯ ಬೆಳವಣಿಗೆ, ಆ ಸಂಸ್ಥೆಯ ಧ್ಯೇಯೋದ್ದೇಶಗಳು, ಒಂದು ಸಂಸ್ಥೆ ಮನುಷ್ಯನ ಆಂತರಿಕ ಬಾಹ್ಯ ಮೌಲ್ಯಗಳ ಬೆಳವಣಿಗೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು, ಹಾಗೆ ಇದನ್ನು ವಿಶಿಷ್ಟವಾದಂಥ ರೀತಿಯಲ್ಲಿ ಪೋರ್ಚುಗೀಸರು ಬಳಸ್ತಾ ಇದ್ದಿದ್ದನ್ನು ನಾವು ಗಮನಿಸ್ಬೋದು. ಆಮೇಲೆ ಇಟಾಲಿಯನ್ಸರು ಏನು ಕರಿತಾ ಇದ್ರಪ್ಪ ಅಂತಂದರೆ ಸ್ಟೇಷಿಯೋ ಅಂತಕ್ಕಂಥದ್ದು. ಕೊನೆಗೆ ಸ್ಟೇಷಿಯೋ ಅನ್ನೋ ಒಂದು ಪದ ಹೋಗಿ ಸ್ಟೇಟ್ ಅನ್ನೋದಾಗಿದೆ. ಹಾಗೆ ಬೇರೆ ಬೇರೆ ಭಾಷೆಗಳ ಮೂಲಕ, ಬೇರೆ ಬೇರೆ ರಾಷ್ಟ್ರಗಳ ಚಿಂತಕರ ಮೂಲಕ ಇವತ್ತು ಈ ರಾಜ್ಯ ಅನ್ನುವಂಥ ಸಂಸ್ಥೆ ತನ್ನದೇ ಆದಂಥ ಒಂದು ರೀತಿಯಲ್ಲಿ ಬೆಳೆದು ಬಂದಿದೆ ಅಂತಕ್ಕಂಥದ್ದನ್ನು ಗಮನಿಸ್ಬೋದು. ಹಾಗೆ ಅರಿಸ್ಟಾಟಲ್ರವರು ಪ್ರತಿಪಾದನೆ ಮಾಡ್ತಾಯಿದ್ರು, ಹೇಳ್ತಾಯಿದ್ರು ರಾಜ್ಯದ ಬಗ್ಗೆ. ರಾಜ್ಯವು ಒಂದು ಸ್ವಾಭಾವಿಕವಾದಂಥ ಸಂಸ್ಥೆ. ಇಟ್ ಇಸ್ ಎ ನ್ಯಾಚುರಲ್ ಇನ್ಸ್ಟಿಟ್ಯೂಷನ್ಸ್. ಸ್ವಾಭಾವಿಕವಾದಂಥದ್ದು. ಅದರ ಅರ್ಥ ಏನಪ್ಪ ಅಂತಂದರೆ, ಇದನ್ನು ಯಾರೂ ಬೆಳೆಸಲಿಲ್ಲ, ಯಾರೂ ಇದನ್ನು ಸಮಗ್ರವಾದಂಥ ರೀತಿಯಲ್ಲಿ ಬೆಳವಣಿಗೆ ಮಾಡಲಿಲ್ಲ. ಅದು ಕಾಲಕ್ರಮೇಣವಾಗಿ ತನ್ನಿಂದ ತಾನೇ ಹಂತ ಹಂತವಾಗಿ ವಿವಿಧ ರೀತಿಯಲ್ಲಿ ಬೆಳೆದು ಬಂದಿರತಕ್ಕಂಥ ಸಂಸ್ಥೆ ಅಂತೇಳಿ ಕರೆದಿದ್ದಾರೆ. ಮತ್ತು ಈ ರಾಜ್ಯ ಅಂತಕ್ಕಂಥದ್ದು ಭಾಳ ಅವಶ್ಯಕವಾದಂಥ ಒಂದು ಸಂಸ್ಥೆ. ಯಾಕೆ ಹೀಗೆ ಕರೆದ್ರು ಅರಿಸ್ಟಾಟಲ್ ಅಂತಂದರೆ, ಮನುಷ್ಯ ಸಮಾಜ ಜೀವಿ ಆಗಿರುವುದರ ಜೊತೆಗೆ ರಾಜ್ಯ ಜೀವಿ ಆಗಿದ್ದಾನೆ. ಅಂದರೆ ಮನುಷ್ಯನ ಬೆಳವಣಿಗೆಯಲ್ಲಿ ರಾಜ್ಯದ ಪಾತ್ರ ಇದೆ, ಮನುಷ್ಯನ ಅಭಿವೃದ್ಧಿನಲ್ಲಿ ರಾಜ್ಯದ ಒಂದು ಅವಕಾಶಗಳಿದೆ. ಅದಕ್ಕೋಸ್ಕರ ಅರಿಸ್ಟಾಟಲ್ ಹೇಳ್ತಿದ್ದಾರೆ, ರಾಜ್ಯ ಅಂತಕ್ಕಂಥದ್ದು ಸ್ವಾಭಾವಿಕವಾದಂಥದ್ದು ಮತ್ತು ಅವಶ್ಯಕವಾದಂಥದ್ದು. ಅಂದರೆ ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಇದೆ ಅಂತಂದರೆ, ಮನುಷ್ಯನ ಹುಟ್ಟುವಿನಿಂದ ಹಿಡಿದು ಸಾಯುವವರೆಗೂ ಕೂಡ ಈ ಒಂದು ರಾಜ್ಯದ ಒಂದು ಅವಶ್ಯಕತೆ ಪ್ರಾರಂಭವಾಗುತ್ತೆ. ಅಂದರೆ ಮನುಷ್ಯ ಹುಟ್ಟಿದ್ರೂ ಬೇಕು, ಅವನು ಸತ್ತೋಗ್ತಾನೆ ಅಂದರೂ ಕೂಡ ರಾಜ್ಯ ಅಂತಕ್ಕಂಥ ಸಂಸ್ಥೆ ಬೇಕು ಅಂತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಹೀಗೆ ಎಲ್ಲ ಪದಗಳ ಒಟ್ಟಾರೆ ಅರ್ಥ ಏನಪ್ಪ ಅಂತಂದರೆ, ರಾಜ್ಯ ಅನ್ನುವಂಥ ಒಂದು ಸಂಸ್ಥೆ ರಾಜ್ಯಶಾಸ್ತ್ರ ಅಧ್ಯಯನದ ಕೇಂದ್ರ ಬಿಂದುವಾಗಿ ಭಾಳ ವಿಶಿಷ್ಟವಾದಂಥ ರೀತಿಯಲ್ಲಿ ಮಾನವ ಸಂಸ್ಥೆಗಳಲ್ಲೇ ಅತ್ಯಮೂಲ್ಯವಾದಂಥ ಒಂದು ಸಂಸ್ಥೆ ಈ ಒಂದು ರಾಜ್ಯ ಅಂತಕ್ಕಂಥದ್ದನ್ನು ಕರೆದಿದ್ದಾರೆ. ಹಾಗೆಯೇ ಒಂದು ಇಂಗ್ಲೀಷ್ನಲ್ಲಿ ಒಂದು ಫೇಮಸ್ ಕೊಟೇಶನ್ ಕೂಡ ಇದೆ, ಆ್ಯಸ್ ಎ ಕಮ್ಯುನಿಟಿ ಆಫ್ ಪರ್ಸನ್ಸ್ ಪರ್ಮನೆಂಟ್ಲಿ ಆಕ್ಯುಪೈಯಿಂಗ್ ಡೆಫಿನಿಟ್ ಟೆರಿಟರಿ. ಒಂದು ರಾಜ್ಯ ಅಂತ ಕರಿಬೇಕಾದ್ರೆ ಒಂದು ಸಮುದಾಯದ ಜನರನ್ನು ಹೊಂದಿರಬೇಕು. ಆ ಜನರು ಪರ್ಮನೆಂಟ್ಲಿ ಆಕ್ಯುಪೈಯಿಂಗ್ ಎ ಡೆಫಿನಿಟ್ ಟೆರಿಟರಿ, ಒಂದು ನಿರ್ದಿಷ್ಟವಾದಂಥ ಭೂಪ್ರದೇಶದಲ್ಲಿ ಶಾಶ್ವತವಾಗಿ ವಾಸವಾಗಿರಬೇಕು. ಮತ್ತು ಲೀಗಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಮತ್ತು ಲೀಗಲಿ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಟ್ರೋಲ್, ಬಾಹ್ಯ ರಕ್ಷಣೆಯನ್ನು ಹೊಂದಿರಬೇಕು. ಮತ್ತು ಆ್ಯಂಡ್ ಪೊಸೆಸಿಂಗ್ ಎ ಆರ್ಗನೈಸ್ಡ್ ಗವರ್ನಮೆಂಟ್ ವಿಚ್ ಕ್ರಿಯೇಟ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಲಾಸ್ ಓವರ್ ಆಲ್ ಪರ್ಸನ್ಸ್ ಆ್ಯಂಡ್ ಗ್ರೂಪ್ ವಿತಿನ್ ಇಟ್ಸ್ ಜುರಿಸ್ಟಿಕ್ಷನ್ ಈಸ್ ಸ್ಟೇಟ್ ಅಂತ. ಹಾಗೆ ರಾಜ್ಯ ಅಂತಕ್ಕಂಥದ್ದು ತನ್ನ ಆಂತರಿಕವಾಗಿ ತನ್ನ ಆಡಳಿತದ ಜೊತೆಯಲ್ಲಿ ತನ್ನ ವ್ಯಾಪ್ತಿಯಲ್ಲಿ ಕಾನೂನುಬದ್ಧವಾಗಿ ರಚಿತವಾದಂಥ ಒಂದು ವಿಶಿಷ್ಟವಾದಂಥ ಒಂದು ಸಂಸ್ಥೆ ಈ ರಾಜ್ಯ ಅಂತಕ್ಕಂಥದ್ದು ಕರೆದಿದ್ದಾರೆ. ಹಾಗೆ ಮತ್ತು ಅನೇಕರು, ಮೆಕಿಯಾವೆಲಿ ಅಂತಕ್ಕಂಥ ಒಬ್ಬ ಚಿಂತಕ, ರಾಜ್ಯವು ಮಾನವ ಗುಣದ ಶ್ರೇಷ್ಠ ಉತ್ಪನ್ನವಾಗಿದೆ. ಅಂದರೆ ಮನುಷ್ಯನ ಗುಣವನ್ನು ಅಳತೆ ಮಾಡ್ತಕ್ಕಂಥ ಶ್ರೇಷ್ಠವಾದಂಥ ಒಂದು ಉತ್ಪನ್ನವಾದಂಥ ಒಂದು ಸಂಸ್ಥೆಯಾಗಿದೆ ಅಂತಕ್ಕಂಥದ್ದು ಕೂಡ ಮೆಕಿಯಾವೆಲಿಯವರು ಕರೀತಾರೆ. ಆಮೇಲೆ ಆಧುನಿಕ ಜಗತ್ತಿನ ಸಮತಾವಾದದ ಪಿತಾಮಹ ಕಾರ್ಲ್ ಮಾರ್ಕ್ಸ್, ಪ್ರಬಲ ವರ್ಗ ದುರ್ಬಲ ವರ್ಗದವರ ಮೇಲೆ ದಬ್ಬಾಳಿಕೆ ಮಾಡುವ ಸಾಧನವೇ ರಾಜ್ಯ ಅಂತ ಕರೀತಾರೆ. ಶೋಷಣೆ ಮುಕ್ತ ಸಮಾಜಕ್ಕೋಸ್ಕರ ಮೌಲ್ಯಗಳನ್ನು ಕೊಟ್ಟಂಥ ಮಹಾನ್ ಚಿಂತಕ ಕಾರ್ಲ್ ಮಾರ್ಕ್ಸ್.
ಹಾಗಾಗಿ ಕಾರ್ಲ್ ಮಾರ್ಕ್ಸನ ಒಂದು ವೈಶಿಷ್ಟ್ಯತೆಯನ್ನು ನಾವು ಗಮನಿಸಿದಾಗ ವಿಶೇಷವಾಗಿ ಅದಕ್ಕೆ ಹೇಳ್ತಾರೆ ಪ್ರಬಲ ವರ್ಗ ಅಂದರೆ ಮೇಲ್ವರ್ಗ ಅಂತಕ್ಕಂಥ ಶ್ರೀಮಂತ ವರ್ಗ ಸಾಮಾನ್ಯ ಜನರ ಮೇಲೆ ವರ್ಗದ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದು ರಾಜ್ಯ ಅಂತ ಕರೆದಿದ್ದಾರೆ. ಹಾಗೆ ಮಹಾತ್ಮ ಗಾಂಧೀಜಿಯವರು ಕೂಡ ರಾಜ್ಯದ ಬಗ್ಗೆ ಅಪಾರವಾದಂಥ ಚಿಂತನೆ ಮಾಡಿರ್ತಕ್ಕಂಥ ಚಿಂತಕರು. ರಾಜ್ಯ ಅವಶ್ಯಕವಾದಂಥ ಅಗತ್ಯವಾದಂಥ ಒಂದು ಸೈತಾನ್ ಅಥವಾ ಪೀಡೆ ಅಂತ ಕರೆದರು. ರಾಜ್ಯ ಅವಶ್ಯಕವಾದದ್ದು, ಒಂದೊಂದು ಸರಿ ಸೈತಾನ್ ಥರ ರಾಜ್ಯದ ಒಂದು ಅವಶ್ಯಕತೆಯನ್ನು ಕೂಡ ಪ್ರಾರಂಭವಾಗಿದೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಹೋಗ್ತಾರೆ. ಹಾಗೆ ಒಂದು ಸಂವಹನ ಉದ್ದೇಶಕ್ಕಾಗಿ, ಸಮುದಾಯದ ಉದ್ದೇಶಕ್ಕಾಗಿ ಸಂಘಟಿತವಾಗಿರ್ತಕ್ಕಂಥ ಒಂದು ಒಟ್ಟು ಸಮುದಾಯವೇ ರಾಜ್ಯ ಅಂತ ಕರೆದಿದ್ದಾರೆ. ಮತ್ತು ಒಂದು ನಿರ್ದಿಷ್ಟವಾದಂಥ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತರಾಗಿರುವ ಜನರೇ ರಾಜ್ಯ ಅಂತೇಳಿ ಬ್ಲಂಟಸ್ಲಿ ಅವರು ಕರಿತಾ ಹೋಗ್ತಾರೆ. ಹೀಗೆ ಅನೇಕರು, ಪ್ರೊಫೆಸರ್ ಗಾರ್ನರ್ ಒಂದು ಅದ್ಭುತವಾದಂಥ ಒಂದು ಚಿಂತನೆಯನ್ನು ಕೊಡ್ತಾ ಹೋಗ್ತಾರೆ. ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸ್ವತಂತ್ರವಾಗಿರುವ, ನಿರ್ದಿಷ್ಟ ಭೂಪ್ರದೇಶದಲ್ಲಿ ಶಾಶ್ವತವಾಗಿ ನೆಲೆಸಿರುವ, ಜನತೆಯಿಂದ ವಿಧೇಯತೆಯನ್ನು ಪಡೆಯುವ ಸಂಘಟಿತವಾದ ಸರ್ಕಾರವೇ ರಾಜ್ಯ ಅಂತ ಕರೆದಿದ್ದಾರೆ. ಹೀಗೆ ಒಟ್ಟಾರೆ ರಾಜ್ಯ ಅಂತಕ್ಕಂಥ ಒಂದು ಸಂಸ್ಥೆಯ ಮೂಲಕ ನಾವು ಬಹಳಷ್ಟು ವಿಚಾರಗಳಿಂದ ಈ ಒಂದು ರಾಜ್ಯದ ಬಗ್ಗೆ ಅಂತ ತಿಳಿದುಕೊಳ್ತಕ್ಕಂಥ ರಾಜ್ಯ ಎಂದರೆ ಏನು, ಅದರ ವ್ಯಾಖ್ಯೆಗಳು, ಅದರ ಮೌಲ್ಯಗಳು ಎಲ್ಲವನ್ನು ತಿಳ್ಕೊಳ್ತಕ್ಕಂಥ ಒಂದು ಅವಕಾಶಗಳು ಈ 2ನೇ ಅಧ್ಯಾಯದಿಂದ ನಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಧನ್ಯವಾದಗಳು.